ನಮಸ್ಕಾರ ಬೆಂಗಳೂರು. ಇರಿ, ಫೋನ್ ಬರ್ತಾ ಇದೆ. ಹಲೋ, ಕಲ್ಲಾಸಿಪಾಳ್ಯದಿಂದ ಈಗ ಒಂದೇ ರಾತ್ರಿ ನಿಮ್ಮ ಊರಿಗೆ ಪಾರ್ಸಲ್ ಕಳ್ಸ್ಬೋದು ಕಣ. ಇವಾಗ ಸಾಯಂಕಾಲ 7 ಗಂಟೆ ಬುಕಿಂಗ್ ಮಾಡಿದ್ರೆ ಬೆಳಿಗ್ಗೆ 11 ಗಂಟೆ ಒಳಗೆ ನಿಮ್ಮ ಊರಿಗೆ ಪಾರ್ಸಲ್ ಬಂದೋಗುತ್ತೆ. ಹಾ, ಸುಳ್ಳು ಹೇಳ್ತಿಲ್ಲ, ನಿಜ. ತೋರಿಸ್ತೀನಿ ಬಾ. ಹಂಗಾದ್ರೆ ಯಾವ್ಯಾವ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಂದೇ ದಿನಕ್ಕೆ ನಿಮ್ಮೂರಿಗೆ ಪಾರ್ಸಲ್ ಬರುತ್ತೆ ಅಂತ. ಮಗ, ಕಲ್ಲಾಸಿಪಾಳ್ಯದಲ್ಲಿ ಕಮ್ಮಿ ಅಂದ್ರೆ 100 ಟ್ರಾನ್ಸ್ಪೋರ್ಟ್ ಇದೆ ಕಣೋ. ಇಡೀ ಇಂಡಿಯಾ ಕಳಿಸ್ಬೋದು, ಮತ್ತೆ ಇಂಡಿಯಾದಲ್ಲಿ ತರಿಸ್ಬೋದು. ಹಾ, ಇದರಲ್ಲಿ ಈ ತರ ಕಬ್ಬಿಣದ ಐಟಮ್ಗಳು, ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ತರಿಸ್ಬೋದು. ಈ ಪ್ಲಾಸ್ಟಿಕ್ ಐಟಮ್ನ ನಾನು ನಿಮಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಸಪ್ರೇಟ್ ಆಗಿ ಬಾಕ್ಸ್ ಮೇಲೆ ಅದು ಹ್ಯಾಂಡಲ್ ವಿತ್ ಕೇರ್ ಅಂತ ಬರ್ದಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆಯ್ತಾ, ಕಬ್ಬಿಣ ಕಾಣ್ತಿದೆಯಲ್ಲ ಅದ್ರ ಮೇಲೆ ಹಾಕಿದ್ರೆ ಎಲ್ಲೇ ಡ್ಯಾಮೇಜ್ ಆಗುತ್ತೆ. ಇವ್ರು ಯಾರು ವಾರಂಟಿ ಗ್ಯಾರಂಟಿ ಕೊಡಲ್ಲ. ಹ್ಯಾಂಡಲ್ ವಿತ್ ಕೇರ್ ಅಂತ ಬರೆದ್ರೆ ಅವ್ರು ಸಪ್ರೇಟ್ ಆಗಿ ಪ್ಲಾಸ್ಟಿಕ್ ಐಟಮ್ಗಳನ್ನ, ಗ್ಲಾಸ್ ಐಟಮ್ಗಳನ್ನ ಬೇರೆ ಕಡೆ ಇಟ್ಟು ಅವರು ನಿಮ್ಮ ಊರಿಗೆ ತಲುಪಿಸ್ತಾರೆ. ಹಾ, ಏನ್ ಗೊತ್ತಾ, ಪಾರ್ಸಲ್ನ ಕಳಿಸ್ಬೇಕಾದ್ರೆ ಚೆನ್ನಾಗಿ ಪ್ಯಾಕಿಂಗ್ ಮಾಡಬೇಕು. ಗೋಣಿಚೀಲ ಒಳಗಡೆ, ಬಾಕ್ಸ್ ಒಳಗಡೆ ಹಾಕಿ ಅದನ್ನ ಟೇಪ್ ಹಾಕಿ ಹೊಲ್ದು ಕ್ಲೀನ್ ತಂದ್ಕೊಟ್ರೆ ಈ ಟ್ರಾನ್ಸ್ಪೋರ್ಟ್ ಗಳಲ್ಲಿ ಇವತ್ತು ಹಾಕಿದ್ರೆ ನಾಳೆ ಬೆಳಿಗ್ಗೆ ತಂದ್ಕೊಡ್ತಾರೆ. ನಮ್ದು ಅಶ್ವಿನಿ ಟ್ರಾವೆಲ್ಸ್, ಟೂರ್ಸ್ ಅಂಡ್ ಟ್ರಾವೆಲ್ಸ್. ನಮ್ದು ಟ್ರಾವೆಲ್ಸ್ ನಾಳೆ ಬೆಳಗ್ಗೆ ಐಟಮ್ ಸಿಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಕುಶಾಲನಗರ, 5 ಗಂಟೆಗೆ ಗಾಡಿ ಹೋಗುತ್ತೆ. 6 ಗಂಟೆಗೆ ಅವ್ರ ಮನೆ ಮಕ್ಕಳು ಐಟಮ್ ಇರುತ್ತೆ. ಅಕ್ಕಪಕ್ಕ ಸೋಮವಾರಪೇಟೆ, ಕುಡ್ಲಿಪೇಟೆ, ಬೆಟ್ಟದಪುರ, ಪ್ರಿಯಾಪಟ್ನ ಎಲ್ಲ ಅವ್ರ ಅಂಗಡಿ ಮುಂದೆ ಐಟಮ್ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ, ಸೇಲ್ಸ್ ಟ್ಯಾಕ್ಸ್ ಆಫೀಸರು ಗಾಡಿ ಹಿಡ್ಕತಾರೆ, ನಮ್ಮ ಐಟಮ್ ಹಿಡ್ಕತಾರೆ, ಆಮೇಲೆ ಫೈನ್ ಹಾಕ್ತಾರೆ. ಈಗಂತೂ ಸೇಲ್ಸ್ ಟ್ಯಾಕ್ಸ್ ಅವರು 1 to double 5,000 ಇದ್ರೆ 10,000 ಹಾಕ್ತಾರೆ. ನಿಮಗೂ ಪೆನಾಲ್ಟಿ. ಆಮೇಲೆ ಅದ್ ಯಾರು ಅಂಗಡಿಯವ್ರು ಇರ್ತಾರಲ್ಲ ಅವ್ರಿಗೂ ಪೆನಾಲ್ಟಿ ಹಾಕ್ತಾರೆ ಕಣ. ಅದಕ್ಕೋಸ್ಕರ ಬಿಲ್ ಇರ್ಲೇಬೇಕು ಪಕ್ಕ. ಬಿಲ್ ಇಲ್ಲ ಅಂತ ಹೇಳಿದ್ರೆ ಆಗದೇ ಇಲ್ಲ. ನಾವು ಪಾರ್ಸಲ್ ಕಳಿಸ್ಬೇಕಾದ್ರೆ ಸುಮ್ಮನೆ ಹಂಗೆ ಮೂಟೆಯಲ್ಲಿ ಬಾಕ್ಸಲ್ಲಿ ಹಾಕಿ ತಂದ್ಕೊಡೋದು ಅಷ್ಟೇ ಅಲ್ಲ. ಈ ಟ್ರಾನ್ಸ್ಪೋರ್ಟ್ ಗಳಿಗೆ ನಾವು ಅದ್ರ ಮೇಲೆ ಹೆಸರು ಬರ್ದಿರ್ಬೇಕು, ಫೋನ್ ನಂಬರ್ ಬರ್ದಿರ್ಬೇಕು. ಆಮೇಲೆ ಆ ಟ್ರಾನ್ಸ್ಪೋರ್ಟ್ ಆಫೀಸ್ ಅವರು ಎಲ್ಲಾರು ಕಾಪಿ ಅಂತ ಕೊಡ್ತಾರೆ, ಆ ಲಾರಿ ರಿಸಿಪ್ಟ್ ಅಂತೇಳಿ. ಅದನ್ನ ನಾವು ಯಾರಿಗೆ ಕಳಿಸ್ತಾ ಇದೀವಿ ಅವ್ರಿಗೆ ಕೊಟ್ರೆ ಮಾರನೇ ದಿನ ಹೋಗಿ ಅವರು ಅದನ್ನ ತೋರಿಸಿದ್ರೆ ನಮಗೆ ಪಾರ್ಸಲ್ ಕೊಡ್ತಾರೆ. दिल्ली से कितने दिन लगेगा बेंगलुरु का? 4 दिन लगता है इधर में। कौन सा रूट में आ जाएगा? ये अपना राजस्थान, MP, हाँ महाराष्ट्र, हाँ, कर्नाटक। कर्नाटक का किधर किधर रुकते हैं नाइट में? नाइट में जहाँ पे रात में रुकते हैं। ನೋಡ, ಇದು ಡೆಲ್ಲಿ ಲಾರಿ, ಡೆಲ್ಲಿ ಟು ಬೆಂಗಳೂರು ಅಂತ ಬೋರ್ಡ್ ಹಾಕಿದ್ದಾರೆ. ಡೈರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಡೆಲ್ಲಿಯಿಂದ ಬೆಂಗಳೂರಿಗೆ. ಎಕ್ಸ್ಟೆನ್ಷನ್ ಅಲ್ಲಿ ಸೆಕೆಂಡ್ ಕ್ರಾಸ್ ಇದೆ. ಈ ಸೆಕೆಂಡ್ ಕ್ರಾಸ್ ಅಲ್ಲಿ ಹರಿಯಾಣ, ಪಂಜಾಬ್, ಡೆಲ್ಲಿ, ರಾಜಸ್ಥಾನ ಟ್ರಾನ್ಸ್ಪೋರ್ಟ್ಗಳು ಸಿಗುತ್ತೆ. ಇಲ್ಲಿ ನೀವು ಇಲ್ಲಿಂದ ಐಟಮ್ ನ ಕಳಿಸ್ಬೋದು. ರಾಜಸ್ಥಾನ, ಹರಿಯಾಣದಿಂದ ಅಥವಾ ಪಂಜಾಬಿಂದ ಐಟಮ್ಗಳನ್ನ ಇಲ್ಲಿಗೆ ತರಿಸ್ಬೋದು. ಇನ್ನೊಂದು, ನಾವು ಐಟಮ್ ನ ಕಳಿಸ್ತೀವಲ್ಲ, ಐಟಮ್ ನ ಕಳಿಸ್ಬೇಕಾದ್ರೆ ನಾವು ಅಮೌಂಟ್ ಅನ್ನ ಇಲ್ಲೇ ಕೊಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರು ರಿಸೀವ್ ಮಾಡ್ತಾರೆ ಅವ್ರು ಅಮೌಂಟ್ ಅನ್ನ ಕೊಡ್ಬೇಕಾಗುತ್ತೆ. ಆತರ ಒಂದು ಫೆಸಿಲಿಟಿ ಈ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ. ಇಲ್ಲಿ ಟ್ರಾನ್ಸ್ಪೋರ್ಟ್ ಆಫೀಸ್ಗಳು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಇರ್ತವೆ. ಕೆಲವು ಟ್ರಾನ್ಸ್ಪೋರ್ಟ್ಗಳು ಸಾಯಂಕಾಲ 7 ಗಂಟೆ ಲಾಸ್ಟ್ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಮಾರು ದಿನ ಕೊಡ್ಬೇಕಲ್ಲ. ಈಗ ಡೆಲ್ಲಿ, ಪಂಜಾಬ್, ರಾಜಸ್ಥಾನ ಅಂತ ಹೇಳಿದ್ರೆ 4 ದಿನ ಬೇಕಾಗುತ್ತೆ. ಡೆಲ್ಲಿಯಿಂದ ಇಲ್ಲಿ ಬೆಂಗಳೂರಿಗೆ ಬರ್ಬೇಕಾದ್ರೆ 4 days ಬೇಕು. ಇಬ್ರು ಡ್ರೈವರ್ಗಳು ಬರ್ತಾರೆ, ಒಬ್ರು ಓಡಿಸ್ತಾ ಇರ್ತಾರೆ, ಒಬ್ರು ಮಲಗಿರ್ತಾರೆ. ಬರೀ ಈ ಟ್ರಾನ್ಸ್ಪೋರ್ಟ್ ಅಷ್ಟೇ ಅಲ್ಲ, ಕೆಲವು ಕೊರಿಯರ್ ಸರ್ವಿಸ್ ಇದೆ. ಪ್ರೊಫೆಷನಲ್, ಗಟ್ಟಿ, ಎಕ್ಸ್ಪ್ರೆಸ್ ಬಿ, ಹೀಗೆ ಸುಮಾರು ಕೊರಿಯರ್ ಸರ್ವಿಸ್ ಇದೆ. ಅದ್ರಲ್ಲೂ ಕೂಡ ನಾವು ಪಾರ್ಸಲ್ ಅನ್ನ ಕಳಿಸ್ಬೋದು. ಬಟ್ ಈ ತರ ಒಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ವಸ್ತುಗಳನ್ನ ಕಳಿಸಿದ್ರೆ ಬೇಗ ನಮಗೆ ಐಟಮ್ಗಳು ವಸ್ತುಗಳನ್ನ ಜಾಸ್ತಿ ದಿನ ಟ್ರಾನ್ಸ್ಪೋರ್ಟ್ ಗಳಲ್ಲಿ ಬಿಡಕ್ ಹೋಗ್ಬೇಡಿ. ಒಂದಿನ ಸರ್ವಿಸ್ ಆದ್ರೆ ಮಾರು ದಿನ ಹೋಗಿ ಎಲ್ಲಾರ ಕಾಪಿ ತೋರಿಸಿ ಐಟಮ್ ನ ತಗೊಳ್ಳಿ. ಅಥವಾ 5 ದಿನ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ 5 ದಿನ ಆದ್ಮೇಲೆ ಹೋಗಿ ತಗೊಳ್ಳಿ. 1 ತಿಂಗಳು 2 ತಿಂಗಳು ಆದ್ಮೇಲೆ ನೀವೇನಾದ್ರೂ ಐಟಮ್ ಕೇಳಕ್ ಹೋದ್ರೆ ಅಲ್ಲಿ ಐಟಮ್ಗಳು ಸಿಗಲ್ಲ. ಕೆಲವು ಟ್ರಾನ್ಸ್ಪೋರ್ಟ್ ಆಫೀಸ್ಗಳು ಹಾಫ್ ಅಮೌಂಟ್ ಬೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಕೆಲವರು ಅದಕ್ಕೆ ವಾರಂಟಿ ಗ್ಯಾರಂಟಿ ಏನು ಕೊಡಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವು ಐಟಮ್ ನ ಕಳಿಸಾದ್ಮೇಲೆ ನೆಕ್ಸ್ಟ್ ಡೇ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾವ ದಿನ ಅವರು ಡೇಟ್ ಕೊಟ್ಟಿರ್ತಾರೆ ಅದೇ ಡೇಟಿಗೆ ಹೋಗಿ ನೀವು ಐಟಮ್ ನ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿ ನಿಮ್ಮ ಐಟಮ್ ನಿಮ್ ಕೈಗೆ ಸಿಗಲ್ಲ.